ಇವತ್ತು ನಾನು ಪಾಸ್ತಾ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಒಂದು ಈರುಳ್ಳಿ ಕೊಚ್ಚು ಮಾಡಿದ್ದೀನಿ, ಹಾಗೆ ಇತ್ಲಾಗ 2 ಟೊಮೆಟೊ ಕೊಚ್ಚಿದ್ದೀನಿ, ಹಾಗೆ ಒಂದು ಹಸಿಮೆಣಸು ಇಲ್ಲಿ ನೋಡಿ, ಈಗ ನಾವು ಬಿಸಿ ನೀರಲ್ಲಿ ಸಾಫ್ಟ್ ಮಾಡ್ಕೊತಾ ಇದ್ದೀವಿ ಪಾಸ್ತಾ. ಇಲ್ಲಿ 5 ನಿಮಿಷ ಹಿಂಗೆ ಬಿಟ್ಕೋಬೇಕು. ಇಲ್ಲಿ ನೋಡಿ ಗೈಸ್, ಇವತ್ತು ನಾವು ಪಾಸ್ತಾ ಮಾಡ್ತಾ ಇದ್ದೀವಿ. ನಾ ಹೇಳತ್ತೆ ಅದಕ್ಕೆ. ಸೊ ನನ್ನ ಚಿಕ್ಕಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಬೇಯಿಸೋಕ್ಕೆ, ಅದಕ್ಕೆ ನಾನು ಹೆಲ್ಪ್ ಮಾಡಿಸ್ಕೊತಾ ಇದ್ದೀನಿ. ಸ್ಟಾರ್ಟ್. ಬೈ ಕಾಣಿಸ್ ನೋಡಿ, ಇದು ಈ ಥರ ಆಗ್ತಿದೆ, ಕುದೀತಾ ಇದೆ. ಇದು ಸಾಫ್ಟ್ ಆಗೋಲಿ ತನಕ ಕುದಿಸ್ಬೇಕು. ಈಗ ನಾನು ಇದನ್ನು ತೊಳಸ್ತಾನೆ ಇದ್ದೀನಿ, ಯಾಕಂದರೆ ಇದು ಅಂಟು ಹೋಗುತ್ತೆ, ಅದಕ್ಕೆ ತೊಳಸ್ತಾ ಇರಬೇಕು. ನೋಡಿ ಗೈಸ್, ಇದು ಕುದೀತಾ ಇದೆ ನೋಡಿ, ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಬೇಕು. ಇದಕ್ಕೆ ಫುಲ್ ವೈಟ್ ಆಗುತ್ತೆ ಇದು ನೋಡಲಿಕ್ಕೆ. ನೋಡಿ, ಈ ಥರ ಮೇಲ್ಗಡೆ ಬರುತ್ತೆ ಇದು. ಅದಕ್ಕೆ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡ್ತಿದ್ದೇನೆ. ಇದು ನೋಡಿ ಗೈಸ್, ಈಗ ಇದು ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಸಾಕು ನೋಡಿ, ಇದಿಷ್ಟು ವೈಟ್ ಆಗಿ ಸಾಫ್ಟ್ ಆಗಿದೆ. ಸೊ ಇದನ್ನು ಇಷ್ಟಕ್ಕೆ ಆಫ್ ಮಾಡ್ತಿದ್ದೇವೆ ಗ್ಯಾಸ. ನೋಡಿ, ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಈಗ ಕಾದಿದೆ. ಈಗ ನಮ್ಮ ಫ್ರೆಂಡ್ ಈಗ ಇಲ್ಲಿ ಹೆಚ್ಕೊಂಡಿರೋ ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನಕಾಯಿನ ಹಾಕ್ತಾರೆ. ಸೌಟಲ್ಲಿ ಹಾಕು. ಹಿಡಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ. ಈಗ ನಾವು ಈ ಮಿಕ್ಸ್ಚರ್ಗೆ ಪಾಸ್ತಾನ ಆ್ಯಡ್ ಮಾಡ್ತಿದ್ದೀವಿ. ಮತ್ತು ಇದಕ್ಕೆ ಮ್ಯಾಗಿ ಮಸಾಲನ ಆ್ಯಡ್ ಮಾಡ್ಕೊಡ್ತಿದ್ದೀವಿ. ಮ್ಯಾಗಿ ಮಸಾಲ ಆ್ಯಡ್ ಮಾಡಿದ್ರು ಆಗುತ್ತೆ, ಪಾಸ್ತಾದೇ ಮಸಾಲ ಒಂದು ಸಿಗುತ್ತೆ, ಅದನ್ನು ಆ್ಯಡ್ ಮಾಡಿದ್ರು ಆಗುತ್ತೆ.
ಇದು ಇದಕ್ಕೆ ಸ್ವಲ್ಪ ನೀರಿರತ್ತೆ, ಆ ನೀರು ಆರೋಲಿ ತನಕ ಹೀಗೆ ತೊಳಸ್ತಾ ಇರಿ ನೋಡಿ ಈ ಥರ. ನೋಡಿ ಪಾಸ್ತಾ ಈಗ ಇಷ್ಟ ಆಗಿದೆ. ನಿಮಗೆ ಬೇಕಂದರೆ ಇದಕ್ಕೆ ಸೋಯಾ ಸಾಸ್ ಮತ್ತು ಕೆಚಪ್ ಅಥವಾ ಟೊಮೆಟೊ ಸಾಸ್ ಏನಾದರೂ ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇಕಂದರೆ ಕೊರಿಯಾಂಡರ್ ಲೀವ್ಸ್ ಕೂಡ ಆ್ಯಡ್ ಮಾಡಿ. ಇಲ್ಲಿ ಕೊರಿಯಾಂಡರ್ ಲೀವ್ಸ್ ಯಾವುದೇ ಸಾಸ್ ಕೂಡ ಬಳಸಿಲ್ಲ ನಾನಿಲ್ಲಿ. ಟೊಮೆಟೊನ ಹೀಗೆ ಹೆಚ್ಚು ಹಾಕೊಳ್ಳೋದು ಬದಲು ನೀವು ಸಾಸ್ ಥರ ಪೇಸ್ಟ್ ಥರನೂ ಮಾಡ್ಬೋದು. ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೂ ಹಾಕಿಲ್ಲ, ನೀವು ಹಾಕ್ಕೋಬೋದು ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ನಮಗೆ ಪಾಸ್ತಾ ರೆಡಿಯಾಗಿದೆ. ಇದಕ್ಕೆ ನಾನು ಡೆಕೋರೇಷನಿಗಂತ ಸ್ವಲ್ಪ ಖಾರನ ಆ್ಯಡ್ ಮಾಡಿದ್ದೇನೆ. ಇಲ್ಲಿಗೆ ನಿಮ್ಮ ರುಚಿಯಾದ ಸ್ನ್ಯಾಕ್ ಪಾಸ್ತಾ ರೆಡಿ.